ಇನ್ನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಹಳ ಗೊಂದಲಗಳಿಗೆ ಕಾರಣ ಆಗಿತ್ತು. ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು, ಒಬ್ಬೊಬ್ರು ಇಬ್ರು ನಾಯಕರುಗಳ ಪರವಾಗಿ ಅವರು ಬ್ಯಾಟ್ ಬೀಸ್ತಾ ಇರುವಂತ ರೀತಿ, ಇದೆಲ್ಲವೂ ಕೂಡ ಕುರ್ಚಿ ಕಾಳಗ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದಕ್ಕೆ ಕನ್ನಡಿ ಹಿಡಿದಂತ ರೀತಿಯಾಗಿತ್ತು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತ ರೀತಿಯಾಗಿ ಗುರುವಾರ ಸಿದ್ದರಾಮಯ್ಯನವರು ಮಾತನಾಡ್ತಾ ಸಂದರ್ಭದಲ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಯಾಕೆ ನಿಮ್ಗೆ ಡೌಟಾ ಅಂತ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತು ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಇವತ್ತು DK ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ಅವ್ರು ಆಡಿದಂತ ಮಾತಿದೆಯಲ್ಲ, ನಿನ್ನೆ ಒಂದು ರೀತಿಯಾಗಿ ಅಸಹಾಯಕ ರೀತಿಯಾಗದಂತ ಅವರ ಸ್ಟೇಟ್ಮೆಂಟ್ಗೂ ಇವತ್ತಿನ ಅವ್ರ ಸ್ಟೇಟ್ಮೆಂಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಇಲ್ಲ, ಏನೋ ಒಂದು ದಾಳ ಉಳಿಸೋ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ರೀತಿಯಾಗಿ ಅನಿಸ್ತಾ ಇತ್ತು. ಹಾಗಾದ್ರೆ DK ಶಿವಕುಮಾರ್ ಅವರು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಿಂತು ಆಡದಂತ ಮಾತುಗಳೇನು, ಇದು ಕುರ್ಚಿ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಒಳಾಟಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಹೇಗೆ ಇದು ಸಾಕ್ಷೀಕರಿಸ್ತಾ ಇತ್ತು ಆ ಮಾತುಗಳು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹೌದು, ನಾನೇ. What option I have? I have to stand by him. I support him. DK ಶಿವಕುಮಾರ್ ಹೇಳಿ ಕೇಳಿ ದೈವ ಭಕ್ತರು ಇವತ್ತು ವಿಶೇಷವಾಗಿ ಅವರು ಒಂದು ಗರ್ಭಗುಡಿಯಲ್ಲಿ 5 ನಿಮಿಷಗಳ ಕಾಲ ಕುಳಿತು ಪ್ರಾರ್ಥನೆಯನ್ನ ಮಾಡಿದಂತದ್ದು. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ತಮ್ಮ ಪ್ರಯತ್ನವನ್ನ ಒಂದು ತಕ್ಕಡಿಯಲ್ಲಿ ಇಟ್ರೆ ಇನ್ನೊಂದು ಕಡೆ ಅವರು ಪ್ರಾರ್ಥನೆಯನ್ನು ಕೂಡ ಅದೇ ತಕ್ಕಡಿಯ ಒಂದು ಇನ್ನೊಂದು ಭಾಗಕ್ಕೆ ಇಡ್ತಾರೆ. ನಂದಿ ಬೆಟ್ಟದ ತಪ್ಪಲಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಎಂದಿದ್ರು. ಇದಾದ ಬಳಿಕ DCM DK ನನಗೆ ಬೇರೆ ಆಯ್ಕೆಗಳಿಲ್ಲ ಎಂಬ ಒಗಟು ಹಾಕಿದ್ರು. ಈ ಎಲ್ಲಾ ಗೊಂದಲಗಳ ನಡುವೆ ತಮ್ಮ ಪರ ಬ್ಯಾಟ ಬೀಸಿದವರಿಗೆ DK ನೋಟಿಸ್ ಕೊಟ್ಟು ಸುಮ್ಮನಾಗಿದ್ರು. ಕಾಂಗ್ರೆಸ್ ಮನೆಯಲ್ಲಿ ಸದ್ಯ ಸಿಎಂ ಕುರ್ಚಿ ಕಚ್ಚಾಟಕ್ಕೆ ಕೊಂಚ ಬ್ರೇಕ್ ಬಿದ್ದಂತೆ ಕಾಣ್ತಿದೆ. ಆದ್ರೀಗ DK ಚಾಮುಂಡಿ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥನೆ ವಿಫಲವಾಗಲ್ಲ ಎಂದಿರೋ ಮಾತು ಕುರ್ಚಿ ಚರ್ಚೆಗೆ ಹೊಸ ಆಯಾಮ ನೀಡಿದೆ. ಅದರಲ್ಲೂ DK ಶಿವಕುಮಾರ್ ಅವರ ಪಾಳೆಯ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಆದ್ರೆ DK ಶಿವಕುಮಾರ್ ಅವರು ಇವತ್ತು ಆಡಿರುವಂತಹ ಮಾತು 10 ಅರ್ಥಗಳನ್ನ ಕೊಡ್ತಾ ಇದೆ. DK ಶಿವಕುಮಾರ್ ಅವರ ಪ್ರಯತ್ನದಲ್ಲೂ ಕೊರತೆ ಇಲ್ಲ, ಅವರ ಪ್ರಾರ್ಥನೆಯಲ್ಲೂ ಕೂಡ ಕೊರತೆ ಇಲ್ಲ. DK ಶಿವಕುಮಾರ್ ಹೇಳಿ ಕೇಳಿ ದೈವ ಭಕ್ತರು, ಹೀಗಾಗಿ ತಮ್ಮ ಪ್ರಯತ್ನವನ್ನ ಒಂದು ತಕ್ಕಡಿಯಲ್ಲಿ ಇಟ್ರೆ ಇನ್ನೊಂದು ಕಡೆ ಅವರು ಪ್ರಾರ್ಥನೆಯನ್ನು ಕೂಡ ಅದೇ ತಕ್ಕಡಿಯ ಒಂದು ಇನ್ನೊಂದು ಭಾಗಕ್ಕೆ ಇಡ್ತಾರೆ. ಅಷ್ಟಕ್ಕೂ ವಿಷಯ ಏನಂದ್ರೆ DCM DK ಶಿವಕುಮಾರ್ ಇವತ್ತು ಕುಟುಂಬ ಸಮೇತರಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ 11 ಈಡುಗಾಯಿ ಹೊಡೆದ್ರು. ಸಾಮಾನ್ಯವಾಗಿ DK ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ಎಲ್ಲಾ ಸಂದರ್ಭಗಳಲ್ಲೂ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಇವತ್ತು ವಿಶೇಷವಾಗಿ ಅವರು ಒಂದು ಗರ್ಭಗುಡಿಯಲ್ಲಿ 5 ನಿಮಿಷಗಳ ಕಾಲ ಕುಳಿತು ವಿಶೇಷವಾದಂತಹ ಪ್ರಾರ್ಥನೆಯನ್ನ ಮಾಡಿದಂತದ್ದು. ತದನಂತರ ಅವರು ಈಡುಗಾಯಿ ಹರಕೆಯನ್ನ ನೆರವೇರಿಸಿದಂತದ್ದು. ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸಿದ ಬಳಿಕ DK ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ಆಗ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ, ನನಗೇನ್ ಬೇಕೋ ಅದನ್ನ ಪ್ರಾರ್ಥನೆ ಮಾಡಿದ್ದೇನೆ ಎಂದಿರೋದು ಹೊಸ ಚರ್ಚೆ ಹುಟ್ಟು ಹಾಕಿದೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. DCM DK ಶಿವಕುಮಾರ್ ಆಡಿರೋ ಈ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತುಪ್ಪ ಸುರಿದಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ ವಿಚಾರ ಪ್ರಸ್ತಾಪಿಸಿ ಕೈಪಡೆಯ ಕಾಲೆಳೆದಿದ್ದಾರೆ. ಬಹಳ ಜನ ಪ್ರಯತ್ನನೂ ಮಾಡ್ತಾ ಇದ್ದಾರೆ, ಪ್ರಾರ್ಥನೆನೂ ಕೂಡ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವ್ರನ್ನ ಕರೆಸಿ ಭೂಮಿ ಪೂಜೆ ಗುದ್ಲಿ ಪೂಜೆನೂ ಕೂಡ ಮಾಡಿ ಹೋಗಿದ್ದಾರೆ ಸುರ್ಜೇವಾಲಾ ಬಂದು. ಹಾಗಾಗಿ ಏನೇನಾಗುತ್ತೋ ಬರೋದ್ರಿಂದ ಕಾದ್ ನೋಡೋಣ. ನಮಗೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾರು ಮುಂದುವರಿಯೋದಿಲ್ಲ, ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಯಾರು ಬರ್ತಾರೆ, ನಮಗದು ಮುಖ್ಯ ಅಲ್ಲ. ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಸಿಎಂ ಆಗೋದಕ್ಕೆ DK ಚಾಮುಂಡಿ ಮೊರೆ ಹೋದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಆದ್ರೆ ಇಂತಹದ್ದೊಂದು ವಿಚಾರವನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕ್ತಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಚಲವರಾಯಸ್ವಾಮಿ, DK ಸಿದ್ದು ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರನ್ನು ಹೊಗಳಿದ್ದಾರೆ. ಅವರವರ ಅಭಿಪ್ರಾಯ, ಶಾಸಕರು ಅವರವರ ಅಭಿಪ್ರಾಯ ಹೇಳಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯನವರು DK ಅವರು ಭಾಳ ಅನ್ಯೋನ್ಯವಾಗಿದ್ದಾರೆ. ಏನೇ ಆದರೂ ಇಬ್ಬರು ಒಗ್ಗಟ್ಟಾಗಿ ಹೋಗ್ತಾರೆ. ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ. ರಾಷ್ಟ್ರದ AICC, ರಾಜ್ಯದಲ್ಲಿ ಸಿದ್ದರಾಮಯ್ಯ DK ಅವರು
ಯಾರೇನೇ ಮಾಡಿದ್ರು ಡಿವೈಡ್ ಆಗೋಲ್ಲ. ಪಕ್ಷದಲ್ಲಿ ಒಬ್ರು ಮಾಸ್ ಲೀಡರ್ ಇದ್ದಾರೆ, ಒಬ್ರು ಪಕ್ಷದ ಸಂಘಟನಾ ಚತುರರಿದ್ದಾರೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಕರ್ನಾಟಕದ ಜನರಿಗೆ ಏನ್ ಭಾಷೆ ಕೊಟ್ಟಿದೀವಿ ಆ ರೀತಿ ಸರ್ಕಾರ ನಡೆಸ್ತಾ ಇದ್ದೀವಿ. ಎಲ್ಲರೂ ಮುಂದೆನೆ ಸಾಗ್ತಾ ಇದ್ದೀವಿ. ಎಲ್ಲ ಸರಿ ಹೋಗಿದೆ, ಅದೆಲ್ಲ ಮುಗಿದು ಹೋದ. ನಾನು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಮಾತಾಡೋಷ್ಟು ದೊಡ್ಡವ ನಾನಲ್ಲ. ನಾನು ಒಬ್ಬ ಸಚಿವನು ಹೌದು. ಹೀಗೆ ಸಿಎಂ ಕುರ್ಚಿಯ ಕಚ್ಚಾಟ, ಚರ್ಚೆ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಆದರೆ ನಾಯಕರ ಕೆಲ ನಡೆಗಳು ಕೈಪಾಳ್ಯದಲ್ಲಿ ಕುತೂಹಲ ಕೆರಳಿಸಿದೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.